ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ರಾಮ್ ಟ್ಯೂಷನ್ ಕ್ಲಾಸಸ್ಗೆ ಸ್ವಾಗತ. ಇಂದು ನಾವು 8th ಪೋಯಟ್ರಿ ಕೋರಮಂಡಲ್ ಫಿಶರ್ಸ್ ಕವಿತೆಯ ಸಂಪೂರ್ಣವಾದ ಮಾಹಿತಿಯನ್ನು ಪಡೆಯೋಣ. ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ, ಈ ಕವಿತೆಯನ್ನು ರಚಿಸಿದ ಸರೋಜಿನಿ ನಾಯ್ಡು ರವರ ಕುರಿತು ತಿಳಿದುಕೊಳ್ಳೋಣ. ಸರೋಜಿನಿ ನಾಯ್ಡು ವಾಸ್ ಎ ಗ್ರೇಟ್ ಪೋಯೆಟ್, ಪೇಟ್ರಿಯಟ್ಸ್, ಪೊಲಿಟಿಷಿಯನ್, ಆರ್ಟರ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್. ನೋಡಿ, ಸರೋಜಿನಿ ನಾಯ್ಡು ಅವರು ಒಬ್ಬ ಶ್ರೇಷ್ಠ ಕವಿಯತ್ರಿಯಾಗಿದ್ದರು. ಅಷ್ಟೇ ಅಲ್ಲದೆ ಅವರೊಬ್ಬ ಅಪ್ಪಟ ದೇಶಭಕ್ತಿಯಾಗಿದ್ದರು. ಉತ್ತಮ ರಾಜಕಾರಣಿ, ಉತ್ತಮ ಭಾಷಣಕಾರರು ಹಾಗೂ ಉತ್ತಮ ಆಡಳಿತಗಾರರು ಕೂಡ ಆಗಿದ್ದರು. ಆಫ್ಟರ್ ಇಂಡಿಪೆಂಡೆನ್ಸ್ ಶಿ ಬಿಕೇಮ್ ದಿ ಗವರ್ನರ್ ಆಫ್ ಉತ್ತರ ಪ್ರದೇಶ್. ಸ್ವಾತಂತ್ರ್ಯ ನಂತರ ಅವರು ಉತ್ತರ ಪ್ರದೇಶದ ಮೊದಲ ರಾಜ್ಯಪಾಲರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಇವರು ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಕೂಡ ಹೌದು ವಿದ್ಯಾರ್ಥಿಗಳೇ. ಶಿ ವಾಸ್ ಬಾರ್ನ್ ಆನ್ ಫೆಬ್ರವರಿ 13th, 1879 ಇನ್ ಹೈದರಾಬಾದ್. ಸರೋಜಿನಿ ನಾಯ್ಡು ಅವರು 1879 ಫೆಬ್ರವರಿ 13ರಂದು ಹೈದರಾಬಾದ್ನಲ್ಲಿ ಜನಿಸ್ತಾರೆ. ಹರ್ ಫಾದರ್ ಡಾಕ್ಟರ್ ಅಘೋರ್ನಾಥ್ ಚಟ್ಟೋಪಾಧ್ಯಾಯ ವಾಸ್ ಎ ಸೈಂಟಿಸ್ಟ್. ಅವರ ತಂದೆ ಡಾಕ್ಟರ್ ಅಘೋರ್ನಾಥ್ ಚಟ್ಟೋಪಾಧ್ಯಾಯರು ಒಬ್ಬ ವಿಜ್ಞಾನಿಯಾಗಿರ್ತಾರೆ ವಿದ್ಯಾರ್ಥಿಗಳೇ. ಹರ್ ಮದರ್ ವರದಾ ಸುಂದರಿ ವಾಸ್ ಎ ಬೆಂಗಾಲಿ ಪೋಯೆಟ್. ಅವರ ತಾಯಿ ವರದಾ ಸುಂದರಿಯವರು ಬೆಂಗಾಳಿ ಭಾಷೆಯ ಕವಿಯತ್ರಿಯಾಗಿದ್ದರು. ಅವರು ಕೂಡ ಒಬ್ಬ ಕವಿಯಾಗಿದ್ದರು ವಿದ್ಯಾರ್ಥಿಗಳೇ. ಸರೋಜಿನಿ ನಾಯ್ಡು ಹ್ಯಾಸ್ ಹರ್ ಅರ್ಲಿ ಎಜುಕೇಷನ್ ಇನ್ ಹೈದರಾಬಾದ್ ಆ್ಯಂಡ್ ಹೈಯರ್ ಎಜುಕೇಷನ್ ಇನ್ ಇಂಗ್ಲೆಂಡ್. ಸರೋಜಿನಿ ನಾಯ್ಡು ಅವರು ಪ್ರಾಥಮಿಕ ಶಿಕ್ಷಣವನ್ನು ಹೈದರಾಬಾದ್ನಲ್ಲಿ ಪಡೆದುಕೊಂಡರು. ಉನ್ನತ ಶಿಕ್ಷಣವನ್ನು ಇಂಗ್ಲೆಂಡ್ನಲ್ಲಿ ಪಡೆದುಕೊಳ್ತಾರೆ. ಸರೋಜಿನಿ ನಾಯ್ಡು ಅವರನ್ನು ಭಾರತದ ಕೋಗಿಲೆ ಅಥವಾ ದ ನೈಟಿಂಗಲ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ ವಿದ್ಯಾರ್ಥಿಗಳೇ. ಇನ್ ದಿಸ್ ಪೋಯಮ್ ನೋಡಿ ವಿದ್ಯಾರ್ಥಿಗಳೇ, ಕೋರಮಂಡಲ್ ಫಿಶರ್ಸ್, ಸರೋಜಿನಿ ನಾಯ್ಡು ಡಿಸ್ಕ್ರೈಬ್ಸ್ ದಿ ಲೈಫ್ ಆಫ್ ದಿ ಫಿಶರ್ಮ್ಯಾನ್. ಈ ಕೋರಮಂಡಲ್ ಫಿಶರ್ಸ್ ಕವಿತೆಯಲ್ಲಿ ಸರೋಜಿನಿ ನಾಯ್ಡು ಅವರು ಭಾರತದ ಕರಾವಳಿ ತೀರದ ಮೀನುಗಾರರ ಜೀವನವನ್ನು ಏನು ಮಾಡ್ತಿದ್ದಾರೆ, ವಿವರಿಸ್ತಿದ್ದಾರೆ ವಿದ್ಯಾರ್ಥಿಗಳೇ. ಅಂದರೆ the leader of the fishermen is giving a call to his comrades to start their work early in the morning. ಮೀನುಗಾರರ ತಂಡದ ನಾಯಕ ಏನು ಮಾಡ್ತಾನೆ, ತನ್ನ ಇತರ ಮೀನುಗಾರರಿಗೆ ಮುಂಜಾನೆ ಬೇಗನೆ ಏಳಿ ನಿಮ್ಮ ಕೆಲಸಗಳಲ್ಲಿ ತೊಡಗಿ ಎಂದು ಕರೆ ಅಥವಾ ಆದೇಶವನ್ನು ನೀಡುವುದನ್ನು ಕವಿತ್ರಿಯಾದ ಸರೋಜಿನಿ ನಾಯ್ಡು ಅವರು ಈ ಕವನದ ಮೂಲಕ ಹೇಳಲು ಪ್ರಯತ್ನ ಪಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಇನ್ನು ಕವಿಯತ್ರವರ ಕುರಿತು ತಿಳಿದುಕೊಂಡೆವು. ಇನ್ನು ಪದ್ಯದ ಸಾರಾಂಶ, ಪದಗಳ ಅರ್ಥ ಹಾಗೂ ಎಲ್ಲವನ್ನ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ. ರೈಸ್ ಬ್ರದರ್ಸ್ ರೈಸ್, ದ ವೇಕ್ನಿಂಗ್ ಸ್ಕೈ ಪ್ರೇ ಟು ದ ಮಾರ್ನಿಂಗ್ ಲೈಟ್. ನೋಡಿ ವಿದ್ಯಾರ್ಥಿಗಳೇ, ದ ಲೀಡರ್ ಆಫ್ ದಿ ಫಿಶರ್ಮನ್ ಈಸ್ ಕಾಲಿಂಗ್ ಟು ಅದರ್ ಫಿಶರ್ಮನ್ಸ್ ಲೈಕ್ ರೈಸ್ ಬ್ರದರ್ ರೈಸ್. The awakening sky is praying to the sun. It means he wants to fishermen should go to sea for fishing. ಅಂದರೆ ಎದ್ದೇಳಿ ಸಹೋದರರೇ ಎದ್ದೇಳಿ, ಈಗಾಗಲೇ ಎಚ್ಚರಗೊಂಡಿರುವ ಆಕಾಶವು ಸೂರ್ಯನನ್ನು ಪ್ರಾರ್ಥಿಸುತ್ತಿದೆ ಎಂದು ಮೀನುಗಾರರ ನಾಯಕ ಏನು ಮಾಡ್ತಾನೆ, ಇತರ ಮೀನುಗಾರರಿಗೆ ಕರೆ ನೀಡ್ತಾ ಇದ್ದಾನೆ. ಅಂದರೆ ಇದರ ಅರ್ಥ ಏನು ವಿದ್ಯಾರ್ಥಿಗಳೇ, ಮೀನುಗಾರಿಕೆಗಾಗಿ ಸಮುದ್ರಕ್ಕೆ ಹೋಗಲಿ ಎಂದು ಅವ ಬಯಸ್ತಾ ಇದ್ದಾನೆ. It means the poet wants that we should also wake up early in the morning. ನೋಡಿ ವಿದ್ಯಾರ್ಥಿಗಳೇ, ಅಂದರೆ ನಾವು ಕೂಡ ಮುಂಜಾನೆ ಬೇಗ ಏಳಬೇಕು ಎಂಬುದು ಕವಿಯ ಆಶಯ ಆಗಿದೆ ವಿದ್ಯಾರ್ಥಿಗಳೇ. The wind lies asleep in the arms of the dawn like a child that has cried all night. ನೋಡಿ ವಿದ್ಯಾರ್ಥಿಗಳೇ, ಯಾವ ರೀತಿ ವಿವರಣೆಯನ್ನು ಮಾಡ್ತಾ ಇದ್ದಾನೆ. ಹಿಯರ್ ಪೋಯೆಟ್ ಕಂಪೇರ್ಡ್ ದ ಸನ್ ಆ್ಯಂಡ್ ವಿಂಡ್ ಟು ಮದರ್ ಆ್ಯಂಡ್ ಚೈಲ್ಡ್. ನೋಡಿ, ಇಲ್ಲಿ ಕವಿ ಏನು ಮಾಡ್ತಾನೆ, ಸೂರ್ಯ ಹಾಗೂ ಗಾಳಿಯನ್ನು ತಾಯಿ ಮತ್ತು ಮಗುವಿಗೆ ಹೋಲಿಕೆ ಮಾಡ್ತಾ ಇದ್ದಾನೆ. ದ ವಿಂಡ್ ಲೈಸ್ ಅಸ್ಲೀಪ್ ಇನ್ ದ ಆರ್ಮ್ಸ್ ಆಫ್ ದಿ ಸನ್ ಆಟ್ ದಿ ಟೈಮ್ ಆಫ್ ಸನ್ರೈಸ್. ಇದನ್ನು ತಿಳ್ಕೋಬೇಕು ವಿದ್ಯಾರ್ಥಿಗಳೇ. ಸೂರ್ಯೋದಯದ ಸಮಯದಲ್ಲಿ ಗಾಳಿಯು ಸೂರ್ಯನ ತೋಳುಗಳಲ್ಲಿ ಗಾಢವಾಗಿ ಮಲಗಿರುತ್ತದೆ. ಲೈಕ್ ಆಲ್ ನೈಟ್ ಲಾಂಗ್ ಕ್ರೈಡ್ ಚೈಲ್ಡ್ ಸ್ಲೀಪ್ ಇನ್ ಹರ್ ಮದರ್ಸ್ ಆರ್ಮ್ಸ್. ನೋಡಿ, ಅಂದ್ರೆ ಏನ್ರಿ, ರಾತ್ರಿ ಅಳುವ ಮಗು ತನ್ನ ತಾಯಿಯ ತೋಳುಗಳಲ್ಲಿ ಮಲಗಿರುವ ರೀತಿಯಲ್ಲಿ ಗಾಳಿ ಮಲಗಿರ್ತದೆ.
ಆಗ ವಾತಾವರಣ ಯೋಗ್ಯವಾಗಿರುತ್ತದೆ ಮೀನುಗಾರಿಕೆಗೆ ಅನ್ನುವ ಮಾತಿನ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ. ಸೊ ಆನ್ ದ್ಯಾಟ್ ಟೈಮ್ ವಿ ಶುಡ್ ಗೋ ಟು ಫಿಶಿಂಗ್. ಹಾಗಾಗಿ ಆ ಸಮಯದಲ್ಲಿ ನಾವು ಮೀನುಗಾರಿಕೆಗೆ ತೆರಳಬೇಕು. ಪರ್ಫೆಕ್ಟ್ ಟೈಮ್ ಅನ್ನು ಹೇಳ್ತಾ ಇದ್ದಾನೆ. ಇಫ್ ವಿಲ್ ಗೋ ಲೇಟ್, ಒಂದು ವೇಳೆ ನಾವು ತಡವಾಗಿ ಹೋದರೆ ದಿ ವಿಂಡ್ ಅವೇಕ್ and blow like crying child and our boat is struggle to move. ನೋಡಿ ವಿದ್ಯಾರ್ಥಿಗಳೇ, ಗಾಳಿ ಎಚ್ಚರಗೊಂಡು ಅಳುವ ಮಗುವಿನಂತೆ ಬೀಸ್ಲಿಕ್ಕೆ ಪ್ರಾರಂಭ ಮಾಡ್ತದೆ ಮತ್ತು ನಮ್ಮ ದೋಣಿ ಚಲಿಸಲು ಹೆಣಗಾಟಬೇಕಾಗ್ತದೆ, ಕಷ್ಟಪಡಬೇಕಾಗ್ತದೆ, ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಅಂದರೆ ಸಮಯಕ್ಕಾಗಿ ನಾವು ಕಾಯಬೇಕು ಅಂತ ವಿದ್ಯಾರ್ಥಿ ಇಲ್ಲಿ ಹೇಳೋ ಉದ್ದೇಶವನ್ನು ಹೇಳ್ತಾ ಇದ್ದಾನೆ ವಿದ್ಯಾರ್ಥಿ. ನೆಕ್ಸ್ಟ್ ನೋಡೋಣ. Come, let us gather our nets from the shore and set our catamarans free. ನೋಡಿ ವಿದ್ಯಾರ್ಥಿಗಳೇ, ದಿ ಲೀಡರ್ ಸೇಡ್ ದ್ಯಾಟ್ ಕಮ್ ಆನ್ ಬ್ರದರ್, ಬನ್ನಿ ಸಹೋದರರೇ, ಲೆಟ್ ಅಸ್ ಗ್ಯಾದರ್ ಅವರ್ ನೆಟ್ಸ್ ಫ್ರಾಮ್ ದಿ ಶೋರ್ ಟು ಕ್ಯಾಚ್ ಫಿಶ್. ನೋಡಿ, ಮೀನು ಹಿಡಿಯಲು ದಡದಲ್ಲಿರುವ ಬಲೆಗಳನ್ನು ಸಂಗ್ರಹಿಸೋಣ. ನೋಡಿ, ಅವರ ಕೆಲಸಗಳ ಕುರಿತು ಇಲ್ಲಿ ಹೇಳ್ತಾ ಇದ್ದಾನೆ. ಆ್ಯಂಡ್ ಸೆಟ್ ಅವರ್ ಕ್ಯಾಟಮರನ್ಸ್ ಫ್ರೀ ಫ್ರಮ್ ಸೀ ಶೋರ್. ನೋಡಿ, ಅಂದರೆ ನಮ್ಮ ಕ್ಯಾಟಮರನ್ಸ್ ಬೋಟ್ಗಳನ್ನು ಸಮುದ್ರ ತೀರದನ್ನು ಮುಕ್ತಗೊಳಿಸೋಣ. ಅಂದರೆ ಹಗ್ಗದಿಂದ ಕಟ್ಟಲಾಗಿರ್ತವೆ ವಿದ್ಯಾರ್ಥಿಗಳೇ, ಅದನ್ನು ಬಿಚ್ಚೋಣ ಅಂತ ಹೇಳ್ತಾ ಇದ್ದಾನೆ. ಇಟ್ ಮೀನ್ಸ್ ಹಿ ವಾಂಟ್ಸ್ ದೇ ಶುಡ್ ಸ್ಟಾರ್ಟ್ ದೇರ್ ರುಟೀನ್ ವರ್ಕ್. ಅಂದರೆ ಏನು ಹೇಳ್ತಾ ಇದ್ದಾನೆ, ಅವರು ತಮ್ಮ ದಿನನಿತ್ಯದ ಕೆಲಸವನ್ನು ಪ್ರಾರಂಭಿಸಬೇಕು ಅಂತ ಕವಿ ಬಯಸ್ತಾ ಇದ್ದಾನೆ, ಹಾಗೂ ಲೀಡರ್ ಬಯಸ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ನೋಡಿ, ಟು ಕ್ಯಾಪ್ಚರ್ ದಿ ಲೀಪಿಂಗ್ ವೆಲ್ತ್ ಆಫ್ ದಿ ಟೈಡ್ ಫಾರ್ ವಿ ಆರ್ ದಿ ಸನ್ಸ್ ಆಫ್ ದಿ ಸೀ. ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತದೆ ನೋಡಿ ವಿದ್ಯಾರ್ಥಿಗಳೇ. ದಿ ಫಿಶರ್ಮನ್ ಕಲೆಕ್ಟ್ಸ್ ದಿ ಫಿಶ್ ಇನ್ ದ ಜಂಪಿಂಗ್ ವೇವ್ಸ್ ಇನ್ ದ ಸೀ. ಅಂದರೆ ಮೀನುಗಾರರು ಸಮುದ್ರದಲ್ಲಿ ಜಿಗಿಯುವ ಅಲೆಗಳಲ್ಲಿ, ಅಂದರೆ ಎತ್ತರವಾದ ಅಲೆಗಳಲ್ಲಿ ಮೀನುಗಳನ್ನು ಸಂಗ್ರಹಿಸ್ತಾರೆ. ಬಿಕಾಸ್ ವಿ ಆರ್ ದಿ ಸನ್ಸ್ ಆಫ್ ದಿ ಸಿ, ಏಕೆಂದರೆ ನಾವು ಸಮುದ್ರದ ಮಕ್ಕಳು. ಈ ರೀತಿ ಯಾಕೆ ಏನು ಹೇಳ್ತಾನೆ ವಿದ್ಯಾರ್ಥಿಗಳೇ? ಇಟ್ ಮೀನ್ಸ್ ದೇ ಹ್ಯಾವ್ ನಾಟ್ ಸ್ಟೋಲನ್ ಸಿ ವೆಲ್ತ್. ಅಂದರೆ ಏನು ಹೇಳಿ ಕವಿ ಅಭಿಪ್ರಾಯ ವಿದ್ಯಾರ್ಥಿಗಳಲ್ಲಿ, ಅಂದರೆ ಅವರು ಸಮುದ್ರದ ಸಂಪತ್ತನ್ನು ಕದ್ದಿಲ್ಲ. ಬಿಕಾಸ್ ದೇ ಹ್ಯಾವ್ ಟೇಕನ್ ದಿ ನೈಟ್ ಫ್ರಾಮ್ ಟೇಕನ್ ದಿ ರೈಟ್ ಫ್ರಾಮ್ ಗಾಡ್ ಟು ಕಲೆಕ್ಟ್ ಫಿಶ್. ನೋಡಿ ವಿದ್ಯಾರ್ಥಿಗಳೇ, ಅಂದರೆ ಏಕೆಂದರೆ ಅವರು ಮೀನು ಸಂಗ್ರಹಿಸುವ ಹಕ್ಕನ್ನು ದೇವರಿಂದ ಪಡೆದುಕೊಂಡಿದ್ದಾರೆ. ಅಂದರೆ ಅವರದು ಸ್ವಾಭಿಮಾನದ ಬದುಕು ಎನ್ನುವುದು ಕವಿಯ ಅಭಿಪ್ರಾಯ. ಅವ್ರದ್ದು ಶ್ರೇಷ್ಠವಾದ ಬದುಕು, ಸ್ವಾಭಿಮಾನದ ಬದುಕು ಅನ್ನೋದು ಕವಿಯ ಅಭಿಪ್ರಾಯ ವಿದ್ಯಾರ್ಥಿಗಳೇ. ಈಗ ಎರಡನೇ ಸ್ಟಾಂಜ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ನೋ ಲಾಂಗರ್ ಡಿಲೇ, ಲೆಟ್ ಅಸ್ ಹೇಸನ್ ಅವೇ ಇನ್ ದ ಟ್ರ್ಯಾಕ್ ಆಫ್ ದಿ ಸೀ ಗರ್ಲ್ಸ್ ಕಾಲ್. ನೋಡಿ ವಿದ್ಯಾರ್ಥಿಗಳೇ, ದ ಲೀಡರ್ ಸೇಸ್ ದ್ಯಾಟ್ ಡೋಂಟ್ ವೇಸ್ಟ್ ಯುವರ್ ಟೈಮ್. ಹೇಳ್ತಾನೆ ಅವನು, ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಯಾಕಪ್ಪ ಅಂದರೆ ಲೆಟ್ ಅಸ್ ಹರಿ, ನಾವು ಅವಸರ ಮಾಡಬೇಕಾಗಿದೆ. ಯಾಕೆ? ವಿ ಮಸ್ಟ್ ಫಾಲೋ ದಿ ಟ್ರ್ಯಾಕ್ ಆಫ್ ಸೀ ಬರ್ಡ್ಸ್. ನೋಡಿ, ನಾವು ಸಮುದ್ರದ ಪಕ್ಷಿಗಳ ಜಾಡನ್ನು ಅನುಸರಿಸಬೇಕಾಗಿದೆ, ಅದರ ಹಿಂದೆ ಹೋಗಬೇಕಾಗಿದೆ. ಯಾಕೆ ಹೋಗಬೇಕಾಗಿದೆ? ಬಿಕಾಸ್ ದೇ ನೋ ವೇರ್ ದ ನಂಬರ್ ಆಫ್ ಫಿಶ್. ನೋಡಿ ವಿದ್ಯಾರ್ಥಿಗಳೇ, ಏಕೆಂದರೆ ಅವುಗಳಿಗೆ ಗೊತ್ತಿದೆ ಮೀನುಗಳ ಗುಂಪು ಎಲ್ಲಿದೆ ಎಂದು. ಅಂದರೆ ನಾವುಗಳನ್ನ ಫಾಲೋ ಮಾಡಬೇಕಾಗಿದೆ. ಅವು ಸೂರ್ಯೋದಯದ ಸಮಯದಲ್ಲಿ ಹಾರ್ತಾ ಇರ್ತಾವೆ ವಿದ್ಯಾರ್ಥಿಗಳೇ. ನೋಡಿ, ನೀವು ಅಬ್ಸರ್ವ್ ಮಾಡಬೇಕು. ಅಂಥ ಸಮಯವನ್ನು ಮೀರಿಬಿಟ್ರೆ ನಮ್ಮ ಕಡೆಯಿಂದ ಆಗೋದಿಲ್ಲ ಎನ್ನುವುದು ಕವಿಯ ಅಭಿಪ್ರಾಯ ವಿದ್ಯಾರ್ಥಿ. ಸೊ ವಿ ಕುಡ್ ಈಸಿಲಿ ಕಲೆಕ್ಟ್ ಎ ಲಾಟ್ ಆಫ್ ಫಿಶ್. ನೋಡಿ, ಈ ರೀತಿಯಾಗಿ ನಾವು ಸಾಕಷ್ಟು ಮೀನುಗಳನ್ನು ಸುಲಭವಾಗಿ ಸಂಗ್ರಹಿಸಬಹುದು ಎಂದು ಗುಂಪಿನ ನಾಯಕ ಏನು ಮಾಡ್ತಾನೆ, ಉಳಿದ ಸದಸ್ಯರಿಗೆ ಮಾರ್ಗದರ್ಶನ ನೀಡ್ತಾ ಇದ್ದಾನೆ. ಅಂದರೆ ಯಾವ ಸಮಯದಲ್ಲಿ ನಾವು ಮೀನುಗಾರಿಕೆಗಾಗಿ ತೆರಳಬೇಕು ಅನ್ನೋದನ್ನು ಹೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ದ ಸೀ ಈಸ್ ಅವರ್ ಮದರ್, ದ ಕ್ಲೌಡ್ ಈಸ್ ಅವರ್ ಬ್ರದರ್, ದ ವೇವ್ಸ್ ಆರ್ ಅವರ್ ಕಾಮ್ರೇಡ್ಸ್ ಆಲ್. ನೋಡಿ ವಿದ್ಯಾರ್ಥಿಗಳೇ, ಎಷ್ಟು ಚೆನ್ನಾಗಿ ಹೋಲಿಕೆ ಮಾಡ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ದ ಪೋಯೆಟ್ ಸೇಸ್ ದ್ಯಾಟ್ ಸೀ ಈಸ್ ಅವರ್ ಮದರ್, ದ ಕ್ಲೌಡ್ ಈಸ್ ಅವರ್ ಬ್ರದರ್, ದ ವೇವ್ಸ್ ಆರ್ ಅವರ್ ಫ್ರೆಂಡ್ಸ್. ನೋಡಿ, ಅಂದ್ರೆ ಏನು ವಿದ್ಯಾರ್ಥಿಗಳೇ, ಸಮುದ್ರವು ನಮ್ಮ ತಾಯಿ, ಮೋಡಗಳು ನಮ್ಮ ಸಹೋದರರು, ಅಲೆಗಳು ನಮ್ಮ ಸ್ನೇಹಿತರು ಎಂದು ಕವಿ ಹೇಳ್ತಾ ಇದ್ದಾನೆ. ಯಾಕೆ ಹೇಳ್ತಾ ಇದ್ದಾನಪ್ಪ? ಬಿಕಾಸ್ ದೇ ಹೆಲ್ಪ್ ಟು ಫಿಶರ್ ಮ್ಯಾನ್. ಏಕೆಂದರೆ ಅವರು ಮೀನುಗಾರರಿಗೆ ಸಹಾಯ ಮಾಡ್ತವೆ. ಇಟ್ ಮೀನ್ಸ್ ಸಿ ಗಿವ್ಸ್ ಅಸ್ ದಿ ಫುಡ್ ಲೈಕ್ ಮದರ್ ಫೀಡ್ ದಿ ಚೈಲ್ಡ್. ನೋಡಿ, ಇದರರ್ಥ ಏನಪ್ಪಾ ಅಂದರೆ ಸಮುದ್ರವು ತಾಯಿ ಮಗುವಿಗೆ ಆಹಾರವನ್ನು ನೀಡುವಂತೆ ನಮಗೆ ಆಹಾರವನ್ನು ನೀಡುತ್ತದೆ. ಅಂದರೆ ಮೀನುಗಳನ್ನು ನೀಡುತ್ತದೆ ವಿದ್ಯಾರ್ಥಿಗಳೇ. ದ ಕ್ಲೌಡ್ಸ್ ಆರ್ ನಾಟ್ ಪೋರ್ ದಿ ರೈನ್ ವೆನ್ ವಿ ಆರ್ ಇನ್ ಸಿ. ನೋಡಿ ವಿದ್ಯಾರ್ಥಿಗಳೇ, ನಾವು ಸಮುದ್ರದಲ್ಲಿದ್ದಾಗ ಮೋಡಗಳು ಮಳೆಯನ್ನು ಸುರಿಸೋದಿಲ್ಲ. ಮಳೆ ಬಂದುಬಿಟ್ರೆ ನಮಗೆ ಮೀನುಗಳನ್ನು ಹಿಡಿಲಿಕ್ಕೆ ಆಗೋದಿಲ್ಲ. ನೋಡಿ, ಬಿಕಾಸ್ ದೇ ಪ್ರೊಟೆಕ್ಟ್ ಲೈಕ್ ಬ್ರದರ್ಸ್. ಏಕೆಂದರೆ ಅವು ಸಹೋದರನಂತೆ ನಮ್ಮನ್ನು ರಕ್ಷಣೆ ನೀಡ್ತವೆ ಹೇಳ್ತಾನೆ.
ದ ವೇವ್ಸ್ ಆರ್ ಕಾಮ್ ಲೈಕ್ ಅವರ್ ಫ್ರೆಂಡ್ಸ್. ನೋಡಿ, ಅಲೆಗಳು ನಮ್ಮ ಸ್ನೇಹಿತರಂತೆ ಶಾಂತವಾಗಿರುತ್ತವೆ. ಯಾವಾಗ ವಿದ್ಯಾರ್ಥಿಗಳೇ? ಸೂರ್ಯೋದಯದ ಸಮಯದಲ್ಲಿ. ದಿಸ್ ಈಸ್ ಅವರ್ ಫ್ಯಾಮಿಲಿ, ಇದು ನಮ್ಮ ಕುಟುಂಬ ಎಂದು ಕವಿ ಹೇಳ್ತಾ ಇದ್ದಾರೆ. ಅಂದರೆ ಒಂದು ವೇಳೆ ನಾವು ಶಿಸ್ತುಬದ್ಧವಾದ ಜೀವನವನ್ನು ನಡೆಸಿದ್ದೇ ಆದರೆ ನಮಗೆ ಯಾವುದೇ ತೊಂದರೆ ಇಲ್ಲ. ಅಂದರೆ ಸಮಯಕ್ಕೆ ಸರಿಯಾಗಿ ನಾವು ಕೆಲಸವನ್ನು ನಿರ್ವಹಿಸಬೇಕು ಎಂಬುದು ಕವಿಯ ಅಭಿಪ್ರಾಯ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡೋಣ. ವಾಟ್ ದೌ ವಿ ಟಾಸ್ at the fall of the sun, where the hand of the sea god drives. ನೋಡಿ ವಿದ್ಯಾರ್ಥಿಗಳೇ, ಆಫ್ಟರ್ ಸನ್ಸೆಟ್ ವಿ ಆರ್ ನಾಟ್ ಸ್ಟೇ ಎಟ್ ಸಿ ಫಾರ್ ಫಿಶಿಂಗ್. ನೋಡಿ ವಿದ್ಯಾರ್ಥಿಗಳೇ, ಅಂದರೆ ಸೂರ್ಯಾಸ್ತದ ನಂತರ ನಾವು ಮೀನುಗಾರಿಕೆಗಾಗಿ ಏನು ಮಾಡಲ್ಲ? ಸಮುದ್ರದಲ್ಲಿ ಉಳಿಯೋದಿಲ್ಲ. ಸೂರ್ಯಾಸ್ತದ ನಂತರ ನಾವು ಮೀನುಗಾರಿಕೆಯನ್ನು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದೇನೆ. ಬಿಕಾಸ್, ಯಾಕಪ್ಪ? ಬಿಕಾಸ್ ನೈಟ್ ಟೈಮ್ ವೇವ್ಸ್ ಆರ್ ವೆರಿ ಟೆರಿಬಲ್. ನೋಡಿ, ಏಕೆಂದರೆ ರಾತ್ರಿ ಅಲೆಗಳು ತುಂಬ ಭಯಾನಕವಾಗಿರ್ತವೆ. ಆ್ಯಂಡ್ ವಿ ಸ್ಟ್ರಾಂಗ್ಲಿ ಬಿಲೀವ್ಸ್ ದ್ಯಾಟ್ ಗಾಡ್ ಈಸ್ ನಾಟ್ ಹೆಲ್ಪ್ ಅಸ್ ಆಫ್ಟರ್ ಸನ್ಸೆಟ್. ನೋಡಿ, ಇದು ಭಾಳ ಮುಖ್ಯ ವಿದ್ಯಾರ್ಥಿ. ಯಾಕೆಂದರೆ ಸೂರ್ಯಾಸ್ತದ ನಂತರ ದೇವರು ನಮಗೆ ಸಹಾಯವನ್ನು ಮಾಡುವುದಿಲ್ಲ ಎಂದು ನಾವು ಬಲವಾಗಿ ನಂಬುತ್ತೇನೆ. ಅಂದರೆ ಸೂರ್ಯೋದಯ ಸಮಯದಲ್ಲಿ ಎಂಥ ಕಷ್ಟ ಬಂದರೂ ಕೂಡ ದೇವರು ನಮಗೆ ಸಹಾಯ ಮಾಡ್ತಾನೆ. ಹೀಗಾಗಿ ನಾವು ಏನು ಮಾಡಬೇಕಾಗಿದೆ ವಿದ್ಯಾರ್ಥಿಗಳೇ? ನಾವು ಸೂರ್ಯೋದಯದ ಸಮಯದಲ್ಲೇ ನಾವು ಮೀನುಗಾರಿಕೆಯನ್ನು ಮಾಡಬೇಕು ಎಂಬುದು ಕವಿಯ ಅಭಿಪ್ರಾಯ ವಿದ್ಯಾರ್ಥಿಗಳೇ. He who holds the storm by the hair will hide in his breast our lives. ನೋಡಿ ವಿದ್ಯಾರ್ಥಿ, ಎಷ್ಟೊಂದು ಚೆನ್ನಾಗಿ ವಿವರಣೆ ಮಾಡ್ತಾ ಇದ್ದಾನೆ. ಗಾಡ್ ಹೋಲ್ಡ್ಸ್ ದಿ ಸ್ಟಾರ್ಮ್ ಬೈ ಹೀಸ್ ಹೇರ್ ವೆನ್ ವಿ ಆರ್ ಇನ್ ಸಿ ಫಾರ್ ಫಿಶಿಂಗ್. ನಾವು ಮೀನುಗಾರಿಕೆಯಾಗಿ ಸಮುದ್ರದಲ್ಲಿದ್ದಾಗ, ಮೀನುಗಳನ್ನು ಹಿಡಿಯುವ ಸಂದರ್ಭದಲ್ಲಿ ದೇವರು ತನ್ನ ಕೂದಲಿನಿಂದ ಚಂಡಮಾರುತವನ್ನು ಹಿಡಿದಿಟ್ಟುಕೊಳ್ಳುತ್ತಾನೆ. ಅಂದರೆ ನಮ್ಮ ಅಪಾಯ ಬರದಂತೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಆ್ಯಂಡ್ ಹೈಡ್ ಅಸ್ ಇನ್ ದೇರ್ ಬ್ರೀಸ್ಟ್ ಆ್ಯಂಡ್ ಸೇವ್ ಅವರ್ ಲೈವ್ಸ್. ನೋಡಿ, ಅವನು ತನ್ನ ಎದೆಯಲ್ಲಿ ನಮ್ಮನ್ನು ಬಚ್ಚಿಡುತ್ತಾನೆ ಮತ್ತು ನಮ್ಮ ಪ್ರಾಣವನ್ನು ಉಳಿಸುತ್ತಾನೆ. ಹೇಗೆ ತಾಯಿ ಮಗುವನ್ನು ಅಪ್ಪಿಕೊಳ್ಳುವಂತೆ ನಮ್ಮನ್ನು ಅಪ್ಪಿಕೊಳ್ತಾನೆ, ನಮಗೆ ಉಂಟಾಗುವ ತೊಂದರೆಗಳನ್ನು ನಿವಾರಣೆ ಮಾಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಸ್ಟಾಂಜಾ ಹಾಗೂ ಲಾಸ್ಟ್ ಸ್ಟಾಂಜಾ ನೋಡೋಣ ವಿದ್ಯಾರ್ಥಿಗಳೇ. ನೋಡಿ, ಸ್ವೀಟ್ ಈಸ್ ಶೇಡ್ ಆಫ್ ದಿ ಕೋಕೋನಟ್ ಗ್ಲೇಡ್ ಆ್ಯಂಡ್ ದಿ ಸೆಂಟ್ ಆಫ್ ದಿ ಮ್ಯಾಂಗೋ ಗ್ರೂ. ನೋಡಿ ವಿದ್ಯಾರ್ಥಿ, ಎಷ್ಟೊಂದು ಚೆನ್ನಾಗಿರುವಂಥ ಹೋಲಿಕೆಯನ್ನು ಮಾಡ್ತಾ ಇದ್ದಾನೆ. ದ ಕೋಕೋನಟ್ ಟ್ರೀಸ್ ಹ್ಯಾವ್ ಗ್ರೋನ್ ಟೂ ಸೈಡ್ಸ್ ಆಫ್ ದಿ ಶೋರ್. ನೋಡಿ, ತೆಂಗಿನ ಮರಗಳು ದಡದ ಎರಡೂ ಬದಿಗಳಲ್ಲಿ ಬೆಳೆದಿವೆ. ಎಲ್ಲಿ? ಸಮುದ್ರದ ದಂಡೆಯಲ್ಲಿ. ನೋಡಿ, ಸಮುದ್ರದ ದಂಡೆಯಲ್ಲಿರುವಂಥ ಹಾದಿಯಲ್ಲಿ, ಆ ಹಾದಿಯ ಎರಡೂ ಅಕ್ಕಪಕ್ಕದಲ್ಲಿ ಏನು ಬೆಳೆದಿವೆ? ತೆಂಗಿನ ಮರಗಳು ಬೆಳೆದಿವೆ ವಿದ್ಯಾರ್ಥಿಗಳೇ. ದ್ಯಾಟ್ ಟ್ರೀಸ್, ಆ ತೆಂಗಿನ ಮರಗಳು, ಶೇಡ್ ಗಿವ್ಸ್ ರಿಲ್ಯಾಕ್ಸೇಷನ್ ಟು ದ ಫಿಶರ್ಮ್ಯಾನ್. ನೋಡ್ರಿ, ಆ ಮರಗಳ ನೆರಳು ಮೀನುಗಾರರಿಗೆ ವಿಶ್ರಾಂತಿಯನ್ನು ನೀಡ್ತಾ ಇದೆ. ಆ್ಯಂಡ್ ದಿ ಮ್ಯಾಂಗೋ ಟ್ರೀಸ್ ಆರ್ ಗಿವಿಂಗ್ ವೆರಿ ಪ್ಲೆಸೆಂಟ್ ಸೆಂಟ್ ಟು ದ ಫಿಶರ್ಮ್ಯಾನ್. ಮಾವಿನ ಮರಗಳು ಮೀನುಗಾರರಿಗೆ ಬಹಳ ಆಹ್ಲಾದಕರವಾದ ಪರಿಣಾಮವನ್ನು ನೀಡುತ್ತದೆ. ನೋಡಿ, ದ ಪೋಯೆಟ್ ಸೇಸ್ ದ್ಯಾಟ್ ದಿಸ್ ಟೈಪ್ ಆಫ್ ಕಂಫರ್ಟಬಲ್ ಲೈಫ್ ಈಸ್ ಆನ್ ದಿ ಸೀ ಶೋರ್. ಈ ರೀತಿಯ ನೆಮ್ಮದಿಯ ಜೀವನವು ಸಮುದ್ರದ ತೀರದಲ್ಲಿದೆ ಎಂದು ಕವಿ ಹೇಳ್ತಾರೆ. ಅಂದರೆ ಸಮುದ್ರದ ಮಧ್ಯದಲ್ಲಿರುವಂಥ ಜೀವನವನ್ನು ಹೇಳಿದ. ಈಗ ಈ ಥರ್ಡ್ ಸ್ಟ್ಯಾನೇಜಲ್ಲಿ ಸಮುದ್ರದ ದಂಡೆಯ ಮೇಲಿರುವ ಉತ್ತಮ ವಾತಾವರಣವನ್ನು ಕವಿ ಏನು ಮಾಡ್ತಾ ಇದ್ದಾನೆ? ವಿವರಣೆ ಮಾಡ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ನೋಡಿ, ನೆಕ್ಸ್ಟ್ ನೋಡಿ. ಆ್ಯಂಡ್ ಸ್ವೀಟ್ ಆರ್ ದಿ ಸ್ಯಾಂಡ್ at the full the moon with the sound of the voices we love. ನೋಡಿ ವಿದ್ಯಾರ್ಥಿಗಳೇ, the sand of the sea shore looks very attractive when ಫುಲ್ ಮೂನ್ ಡೇ. ನೋಡಿ ವಿದ್ಯಾರ್ಥಿಗಳೇ, ಹುಣ್ಣಿಮೆ ದಿನದಂದ ಸಮುದ್ರ ತೀರದ ಮರಳು ಬಹಳ ಆಕರ್ಷಕವಾಗಿ ಕಾಣ್ತಾ ಇರ್ತದೆ, ಮನೋಹರವಾಗಿ ಕಾಣ್ತದೆ, ಸುಂದರವಾಗಿ ಕಾಣ್ತಾ ಇರ್ತದೆ ವಿದ್ಯಾರ್ಥಿಗಳೇ. ಆನ್ ದ್ಯಾಟ್ ಟೈಮ್ ದೇ ಹಿಯರ್ ದಿ ಸ್ವೀಟ್ ವಾಯ್ಸಸ್ ಆಫ್ ದೇರ್ ಬಿಲೌಡ್ ರಿಲೇಟಿವ್ಸ್. ನೋಡಿ, ಆ ಸಮಯದಲ್ಲಿ ಅವರು ತಮ್ಮ ಪ್ರೀತಿಯ ಸಂಬಂಧಿಕರ ಮಧುರ ಧ್ವನಿಯನ್ನು ಕೇಳ್ತಾರೆ. ಅಂದರೆ ಕುಳಿತು ಮಾತನಾಡ್ತಾರೆ, ಅವರು ಎಂಜಾಯ್ ಮಾಡ್ತಾರೆ ವಿದ್ಯಾರ್ಥಿಗಳೇ. ಅಂತ ಒಂದು ಸುಂದರವಾದ ಬದುಕು ಸಮುದ್ರದ ದಂಡೆಯಲ್ಲಿದೆ. ಸಮುದ್ರದ ಒಳಗೆ ಅಷ್ಟೇ ಅಲ್ಲ, ಸಮುದ್ರದ ದಂಡೆಯಲ್ಲೂ ಕೂಡ ಇದೆ ಎನ್ನುವುದು ಕವಿಯ ಅಭಿಪ್ರಾಯ. ನೋಡಿ ವಿಚಾರ. ಬಟ್ ಸ್ವೀಟರ್ ಓ ಬ್ರದರ್. ನೋಡಿ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಏನ್ ಹೇಳ್ತಾ ಇದೆ ನೋಡಿ. ಬಟ್ ಸ್ವೀಟರ್ ಓ ಬ್ರದರ್ ದ ಕಿಸ್ ಆಫ್ ದಿ ಸ್ಪ್ರೇ ಆ್ಯಂಡ್ ದಿ ಡ್ಯಾನ್ಸ್ ಆಫ್ ದಿ ವೈಲ್ಡ್ ಫೋಮ್ಸ್ ಗ್ಲೀ. ನೋಡಿ, ಮತ್ತೆ ಸಮುದ್ರದ ದಂಡೆಯ ಬದುಕನ್ನು ವಿವರಣೆ ಮಾಡ್ತಾ ಇದ್ದಾನೆ. ಬಟ್ ಸ್ವೀಟರ್ ಈಸ್ ಸ್ಪ್ರೇ ವಾಟರ್ ಆಫ್ ದಿ ಸೀ ವೇವ್ಸ್. ನೋಡಿ, ಅಂದ್ರೇನು? ಸಮುದ್ರದ ಅಲೆಗಳು ತುಂತುರು ನೀರಿನ ಹನಿಗಳು ಅಂತ ಅರ್ಥ.
ಆ್ಯಂಡ್ ಡ್ಯಾನ್ಸ್ ಆಫ್ ದಿ ಸಿ ವೇವ್ಸ್ ಫೋಮ್ ಅಂದರೆ ಹಾಗೂ ಸಮುದ್ರದ ಅಲೆಯ ನೊರೆಯ ನೃತ್ಯವು ಉತ್ತಮವಾಗಿರುತ್ತದೆ ಅಂತ ಹೇಳ್ತಾನೆ. ಅಂದರೆ ನಾವು ಸಮುದ್ರದ ದಂಡೆಯ ಮೇಲೆ ನಡೆದುಕೊಂಡು ಹೋದಾಗ ಆ ಏನಂತಾರೆ ಅಲೆಗಳ ನೀರು ನಮ್ಮನ್ನು ಬಡಿತದಲ್ಲ ಅದು ತುಂಬ ಸ್ವೀಟರ್ ಆಗಿರ್ತದೆ ಅಂತ ಕವಿ ಹೇಳ್ತಾ ಇದ್ದಾನೆ ನೋಡಿ. ನೆಕ್ಸ್ಟ್ ಹೇಳ್ತಾ ನೋಡ್ರಿ, ಅದಕ್ಕಾಗಿ ಆ ಕಾರಣಕ್ಕಾಗಿ ಎಷ್ಟೊಂದು ಸೌಂದರ್ಯವಿದೆ, ಆ ಕಾರಣಕ್ಕಾಗಿ ನಾವು ಏನು ಮಾಡಬೇಕಾಗಿದೆ ಅನ್ನೋದನ್ನು ಹೇಳ್ತಾನೆ ವಿದ್ಯಾರ್ಥಿಗಳೇ. ರೋ ಬ್ರದರ್ಸ್ ರೋ ಟು ದ ಎಡ್ಜ್ ಆಫ್ ದಿ ವರ್ಡ್ಸ್ ವೇರ್ ದ ಲೋ ಸ್ಕೈ ಮೇಟ್ಸ್ ವಿತ್ ದ ಸೀ. ನೋಡ್ರಿ ಅದಕ್ಕೆ ಹೇಳ್ತಾ ಇದ್ದೇನೆ, ದ ಲೀಡರ್ ಸೇಸ್ ಟು ದ ಫಿಶರ್ ಮ್ಯಾನ್ ದ್ಯಾಟ್ ಬ್ರದರ್ಸ್ ರೋ ಯುವರ್ ಬೋಟ್ ಅಂಟಿಲ್ ರೀಚ್ ದ ಶೀ ಶೋರ್. ನೋಡ್ರಿ ಸಹೋದರರೇ ನಿಮ್ಮ ದೋಣಿಯನ್ನು ಓಡಿಸಿ, ಸಮುದ್ರದ ತೀರವನ್ನ ತಲುಪುವವರೆಗೂ ನಿಮ್ಮ ದೋಣಿಯನ್ನು ಓಡಿಸಿ ಅಂತ ಹೇಳ್ತಾ ಇದ್ದಾನೆ. ಆ್ಯಂಡ್ ಕಂಟಿನ್ಯೂ ಟು ಯುವರ್ ಜರ್ನಿ ಫೇರ್ ದ ಸ್ಕೈ ಮೇಟ್ಸ್ ವಿತ್ ದ ಸೀ. ನೋಡಿ ವಿದ್ಯಾರ್ಥಿಗಳೇ, ಮತ್ತು ಆಕಾಶವು ಸಮುದ್ರದೊಂದಿಗೆ ಬೆರೆಯುವ ಅಂಚಿನವರೆಗೂ ನಿಮ್ಮ ಪ್ರಯಾಣವನ್ನು ಮುಂದುವರಿಸಿ ಎಂದು ನಾಯಕನು ಮೀನುಗಾರರಿಗೆ ಹೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ನೋಡಿ ಎಷ್ಟೊಂದು ಹೋಲಿಕೆ ಇದೆ ನೋಡಿ ವಿದ್ಯಾರ್ಥಿಗಳೇ. ಇಲ್ಲಿವರೆಗೂ ಪದ್ಯದ ಸಾರಾಂಶ ಹಾಗೂ ಹೊಸ ಪದಗಳನ್ನ ತಿಳಿದುಕೊಂಡೆವು. ಇನ್ನು ಪದ್ಯದ ಪ್ರಮುಖ ಪ್ರಶ್ನೆಗಳ ಉತ್ತರವನ್ನು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಪದ್ಯದ ಸಂಪೂರ್ಣ ಮಾಹಿತಿಯನ್ನು ನಾವು ಪಡೆದುಕೊಂಡಿದ್ದೀವಿ. ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ವಿದ್ಯಾರ್ಥಿಗಳೇ, ಧನ್ಯವಾದಗಳು.